ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಡೆಫಿನೆಟ್ಲಿ ನೀವು ಆಲ್ರೆಡಿ ನೋಡಿದಾಗೆ ತಮ್ಮನಲ್ಲಿ ಸೊ ಒಂದು ಬಡ್ಜೆಟ್ ಅಂಡರ್ 10Kಯಲ್ಲಿ ಒಂದು ಗೇಮಿಂಗ್ ಎಲಿಮೆಂಟ್ಸ್ ಇರ್ತಕ್ಕಂಥ ಈ ಒಂದು ಫೋನ್ ಇನ್ಫಿನಿಕ್ಸ್ ಹಾಟ್ 10 ಎಸ್ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಮಾಡ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇನ್ ಕೇಸ್ನಲ್ಲಿ ನಿಮಗೊಂದು ಗೇಮಿಂಗ್ ಫೋನ್ ಬೇಕು ಅಂದರೆ, ಗೇಮಿಂಗ್ ಫೋನ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಸೊ ಇದರಲ್ಲಿ ಮುಂದೆ ಹೇಳ್ತೀನಿ. ಅನ್ಬಾಕ್ಸಿಂಗ್ನಲ್ಲಿ ಎಲ್ಲನೂ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಸೊ ಅನ್ಬಾಕ್ಸಿಂಗ್ ನೋಡೋಣ. ಅದಕ್ಕೂ ಮುಂಚೆ ಇನ್ ಕೇಸ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ, ಈ ರೀತಿಯ ಅನ್ಬಾಕ್ಸಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ನೋಡಬೇಕಂದ್ರೆ ಈಗಲೇ ಕೆಳಗಡೆ ಇರ್ತಕ್ಕಂಥ ರೆಡ್ ಕಸ್ಕೊಂಡ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಅದೇ ರೆಡ್ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡ್ಬೋದು. ಹಾಗೆ ಲೈಕ್ ಶೇರ್ ಕಮೆಂಟ್ನ ಕೂಡ ಮಾಡಿ, ಆದಷ್ಟು ಶೇರ್ನ ಜಾಸ್ತಿ ಮಾಡಿ. ಬಿಕಾಸ್ ನಿಮ್ಮ ಥರ ಒಂದು ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ವ್ಯೂವರ್ಸ್ಗಳನ್ನ ತಲುಪುವಂತಹ ಪ್ರಯತ್ನದಲ್ಲಿದ್ದೀನಿ. ಸೊ ಹೆಲ್ಪ್ ಮಾಡ್ತಾರೆ ಅಂತ ಬನ್ನಿ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಒಂದು ಬಾಕ್ಸ್ನ ನೀವು ನೋಡ್ಬೋದು. ಸೊ ಎಸ್ಪೆಷಲಿ 2 ಹೈಲೈಟೆಡ್ ಪಾಯಿಂಟ್ ಇದೆ. ನಾನು ಆಲ್ರೆಡಿ ಹೇಳಕ್ಕೆ ಬಂದೆ ಗೇಮಿಂಗ್ ಫೋನ್ ಅಂತ ಯಾಕೆ ಕರಿತೀವಂತ. ಸೊ ಹೀಲಿಯೋ G85, ಜಿ ಅಂದರೆ ಯೂಶುವಲ್ ಆಗಿ ಮೀಡಿಯಾಟೆಕ್ನಲ್ಲಿ ಒಂದು ಗೇಮಿಂಗ್ ಕೇಬಲ್ ಇರ್ತಕ್ಕಂಥ ಒಂದು ಒಳ್ಳೆ ಗ್ರಾಫಿಕ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸೀರೀಸು. ಈ ಒಂದು G85 ಸೀರೀಸ್ನ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಮೇಯ್ನಾಗಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾ ಸ್ಮೂತ್ 90 ಹರ್ಟ್ಸ್ ಒಂದು ಡಿಸ್ಪ್ಲೇ ನಿಮಗೆ ಸಿಗುತ್ತೆ. 90 ಹರ್ಟ್ಸ್ 10,000 ರೂಪಾಯಿ ಒಳಗಡೆ ನನಗೆ ಅನ್ಸೋ ಪ್ರಕಾರ ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ನಿಮಗೆ ಯಾವ್ದಾರ ಆ ಫೋನ್ ಕಂಡಿದ್ದೀರಾ ಇದಕ್ಕೂ ಮುಂಚೆ 10,000 ರೂಪಾಯಿ ಒಳಗಡೆ ಒಂದು 90 ಹರ್ಟ್ ಡಿಸ್ಪ್ಲೇ ಕೌಂಟ್ ಮಾಡ್ತೀವಿ. ಸೊ ಇನ್ನು ಅದಾದಮೇಲೆ ಬ್ಯಾಕ್ ಸೈಡಲ್ಲಿ ನಿಮಗೆ ಕೆಲವೊಂದು ಫೀಚರ್ಸ್ಗಳನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಹಾಟ್ 10s ಹೇಳ್ದಂಗೆ G85 ಮತ್ತು 48 ಮೆಗಾಪಿಕ್ಸೆಲ್ ಒಂದು ಟ್ರಿಪಲ್ ಕ್ಯಾಮ್ರಾ ನಿಮ್ಗೆ ಸಿಗುತ್ತೆ, 90 ಹರ್ಟ್ ಡಿಸ್ಪ್ಲೇ ಮತ್ತು 6.82 ಇಂಚಸ್ನ ಒಂದು 90 ಹರ್ಟ್ಸ್ HD ಪ್ಲಸ್ ಒಂದು ಡಿಸ್ಪ್ಲೇ ಸಿಗುತ್ತೆ. ಆ್ಯಂಡ್ 6000 mAh ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ. ಆ್ಯಂಡ್ ಇದರಲ್ಲಿ ಕೂಡ ಒಂದು ಒಳ್ಳೆ ಫೀಚರ್ಸ್ ಇದೆ. ಮೊದಲಾಗಿ ಒಂದು ಬಾಕ್ಸ್ನ ನೀವು ಓಪನ್ ಮಾಡೋಣ. ಈ ಒಂದು ಬಾಕ್ಸ್ನ ನೀವು ಓಪನ್ ಮಾಡಿದರೆ ನಮ್ಮನ್ನ ಒಂದು ಹಾಟ್ 10s ಒಂದು ಬಿಗ್ಗೆಸ್ಟ್ ಫೋನ್ 6.82 ಇಂಚಸ್ನ ಒಂದು ಬಿಗ್ಗೆಸ್ಟ್ ಫೋನ್ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಸದ್ಯಕ್ಕೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ಈ ಒಂದು ಫೋನ್ನ ಒಳಗಡೆ ಹೋದರೆ ನಿಮಗೆ ಒಂದು ಯೂಸರ್ ಮ್ಯಾನುವಲ್ಸ್ ನಿಮಗೆ ಸಿಗುತ್ತೆ. ಯೂಸರ್ ಮ್ಯಾನುವಲ್ ಆದಮೇಲೆ ನಿಮಗೆ ಅದನ್ನು ಓದೋಕ್ಕೆ ಮುಂಚೆ ನೀವು ಅದನ್ನು ನೋಡ್ಕೋಬೋದು ಒಂದ್ಸರಿ, ಇನ್ ಕೇಸ್ ಯಾವುದು ಫಸ್ಟ್ ಟೈಮ್ ನೋಡ್ತಾ ಇರ ಅಂತಂದರೆ. ಎರಡನೇದಾಗಿ ನಿಮಗೆ ಒಂದು 10 ವ್ಯಾಟ್ನ ಒಂದು ಮೈಕ್ರೋ USB ಚಾರ್ಜ್ ಸಿಗ್ತದೆ. ಸೊ ಇದೊಂದು ಪಾಯಿಂಟು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ, ಬಟ್ ಸ್ಟಿಲ್ ಅಂಡರ್ 10K ಆಗಿಂದ ಇನ್ನೂ ಪ್ರೈಸ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಎರಡನೇದಾಗಿ ಒಂದು ಮೈಕ್ರೋ USB ಕೇಬಲ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಒಂದು ಹಾರ್ಡ್ ಕೇಸ್ನ ಕೊಟ್ಟಿದ್ದಾರೆ ಈ ಒಂದು ಫೋನ್ಗೆ. ಸೊ ನೆಕ್ಸ್ಟು ಒಂದು ಸ್ಕ್ರೀನ್ ಗಾರ್ಡ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಚಾರ, ಒಂದು ಟೆಂಪ್ರವರಿ ನೀವು ಒಂದು ಟೆಂಪರ್ ಗ್ಲಾಸ್ ಹಾಕೋ ತನಕ ಅಥವಾ ಸಿಂಬಾ ಟೆಂಪರ್ ಗ್ಲಾಸ್ ಹಾಕಿದಾಗ ನೀವು ಟೆಂಪ್ರವರಿಗೆ ಇದನ್ನು ಯೂಸ್ನ ಮಾಡಬಹುದು. ಸೊ ಇದು ಒಂದು ಓವರ್ ಆಲ್ ಬಾಕ್ಸಲ್ಲಿರ್ತಕ್ಕಂಥ ಒಂದು ಕಂಟೆಂಟು. ಇನ್ನೂ ಒಂದು ಮೇನ್ ಫೋನ್ಗೆ ಹೋಗೋಣ. ಸೊ ಇನ್ನು ಈ ಒಂದು ಫೋನ್ನ ಬಗ್ಗೆ ಮಾತಾಡೋದಾದರೆ, ಸೊ ಬ್ಯಾಕ್ ಸೈಡಲ್ಲಿ ಓವರ್ ಆಲ್ ಒಂದು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಒಂದು ಕ್ವಾಡ್ LED ಫ್ಲ್ಯಾಶ್ ನಿಮಗೆ ಬ್ಯಾಕ್ ಸೈಡಲ್ಲಿ ಕಾಣುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಒಂದು ಬ್ಯಾಕ್ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಆ್ಯಂಡ್ ಫೇಸ್ ಅನ್ಲಾಕ್ ಕೂಡ ಆಗುತ್ತೆ. ಲೈಕ್ ಎಕ್ಸಾಂಪಲ್ ನಿಮಗೀಗ ಸದ್ಯಕ್ಕೆ ಕ್ವಿಕ್ಕಾಗಿ ತೋರಿಸೋದಾದರೆ ಜಸ್ಟು ಸ್ಕ್ರೀನ್ ಲಾಕ್ ಆಗಿದೆ. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಅಲ್ಲಿ ಕ್ವಿಕ್ ಇದೆ. ಬಿಕಾಸ್ ಸಮ್ಟೈಮ್ಸ್ ಈ ಕೇಸ್ ಹಾಕಿರೋದಕ್ಕೇನೋ ಕೇಸ್ ತೆಗೆದ್ಬಿಡ್ತೀನಿ. ಸೊ ಹಾರ್ಡ್ ಕೇಸ್ ಕೊಟ್ಟಿದ್ದಾರೆ, ಅದು ಕೂಡ ಸ್ಕ್ರಾಚ್ ಆಗಿಬಿಡುತ್ತೆ. ಐ ಸಜೆಸ್ಟ್ ರಬ್ಬರ್ ಕೇಸ್ ಅಥವಾ ಲೆದರ್ ಕೇಸ್ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗಿದೆಯೋ ಅದನ್ನ ತಗೊಳ್ಳಿ. ಓಕೆ, ಸೊ ಐ ಥಿಂಕ್ ಕಾಣುತ್ತೆ ಅಂತ ಅನ್ಕೊತೀನಿ. ಓಕೆ, ಇನ್ನು ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋದಾದ್ರೆ ಬಟನ್ ಪ್ರೆಸ್ ಮಾಡಿದೆ. ಓಕೆ, ನೋಡೋದು ಬೆರಳೆಲ್ಲ ಇಲ್ಲೇ ಇದೆ. ಲಾಕ್, ಫಾಸ್ಟ್ ಇದೆ, ಎರಡು ಕೂಡ ವೆರಿ ಡೀಸೆಂಟ್ ಫಾಸ್ಟ್ ಆಗಿದೆ. ಸೊ ಈ ಒಂದು ಎರಡು ಸೆನ್ಸರ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಮೇಜರ್ಲಿ ಏನಪ್ಪ ಅಂತಂದರೆ ಈ ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ ನನಗೆ ಶಾಕಿಂಗ್ ಆಗಿರೋದು. ಸೊ ಕ್ರೇಜಿ ಆಗಿದೆ. ಸೊ ಆ್ಯಂಡ್ ಈ ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ ನೋಡ್ಬೋದು. ಇನ್ನು ಫ್ರಂಟಲ್ಲಿ ನಿಮಗೆ 6.82 ಇಂಚಸ್ನ ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ, ಕೆಳಗಡೆ ಸ್ವಲ್ಪ ಚಿನ್ನ ಜಾಸ್ತಿ ಆದ ಅನ್ಸುತ್ತೆ ಬಿಕಾಸ್ 10K ಬಿಡೋದ್ರಿಂದ. ಸೊ ಅಕ್ಸೆಪ್ಟಬಲ್. ಆ್ಯಂಡ್ ನಿಮಗೆ ಒಂದು TI ಡ್ರಾಪ್ ಅಥವಾ ವಾಟರ್ ಡ್ರಾಪ್ ನಿಮಗೆ ಒಂದು ಫ್ರಂಟಲ್ಲಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. 8 ಮೆಗಾಪಿಕ್ಸೆಲ್ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ ಫ್ರಂಟಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಡ್ಯುಯಲ್ LED ಫ್ಲ್ಯಾಶ್ನ ಕೊಡ್ತಾರೆ. ಐ ಥಿಂಕ್ ನಾನು ನಿಮಗೆ ಆಲ್ವೇಸ್ ಓಕೆ, ಸೊ ಐ ಥಿಂಕ್ ನಿಮಗೆ ಕಾಣ್ತಾ ಇದೆ ಕ್ರೇಜಿ ಡ್ಯುಯಲ್ LED ಫ್ಲ್ಯಾಶ್ ನಿಮಗೆ ಸಿಗುತ್ತೆ ಇದರೊಳಗಡೆ. ಸೊ ಒಂದು ಸೆಲ್ಫಿ ತಗೊಂಡ್ಬಿಡೋದು ಹಾಗೆ. ಓಕೆ, ಸೊ ಒಂದು ಕ್ರೇಜಿ 8 ಮೆಗಾಪಿಕ್ಸೆಲ್ನ ಡೆಫಿನೆಟ್ಲಾಗಿ ಈ ಒಂದು ಫೋಟೋ ತುಂಬ ಚೆನ್ನಾಗಿದೆ. ಸೊ
ಡೀಟೇಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ಗೆ ಡೆಫಿನೆಟ್ಲಿ ವರ್ತ್. ಆ್ಯಂಡ್ ಇನ್ನು ಬ್ಯಾಕ್ ಕ್ಯಾಮ್ರಾನ ಚೆಕ್ ಮಾಡೋದಾದರೆ ಬ್ಯಾಕ್ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಬೋತ್ ದ ಕ್ಯಾಮ್ರಾಸ್ ತುಂಬ ಡೀಸೆಂಟ್ ಕೆಲಸ ಮಾಡುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲ, ನೀವು ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಒಳ್ಳೆಯ ಫೋಟೋಸ್ಗಳನ್ನ ತೆಗೆಯೋದಕ್ಕೆ. ಸೊ ಓವರಾಲ್ ಆಗಿ ನನಗೆ ಅನಿಸಿದ್ದು ಏನಪ್ಪ ಅಂದರೆ ಒಂದು ಓವರಾಲ್ ಫಾರ್ಮ್ ಫ್ಯಾಕ್ಟರ್ ಆಗಿರ್ಬೋದು. ಸೊ ದೊಡ್ಡ ಫೋನು ಅಕ್ಸೆಪ್ಟಬಲ್ಲಿ ನಿಮ್ಗೆ ಇನ್ ಕೇಸ್ ದೊಡ್ಡ ಫೋನ್ ಇಷ್ಟ ಆಗಲ್ಲ ಅಂತಂದರೆ ಸೊ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕೆ 6.82 ಇಂಚಸ್ ಒಂದು ಬಿಗ್ಗೆಸ್ಟ್ ಫೋನ್, ಮೇನ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿರೋದು, ಗೇಮಿಂಗ್ ಪರ್ಪಸ್ ಮಾಡಿರೋದು. ಆ್ಯಂಡ್ ಇನ್ ಕೇಸ್ ಇವಾಗ ನಡೀತಕ್ಕಂಥ ಒಂದು ಆನ್ಲೈನ್ ಕ್ಲಾಸ್ಗಳಿಗೆಲ್ಲ ದೊಡ್ಡ ಸ್ಕ್ರೀನ್ ಭಾಳಷ್ಟು ಯೂಸ್ ಆಗುತ್ತೆ. 6000 mAh ಒಂದು ಬ್ಯಾಟ್ರಿ ಜೊತೆಗೆ ಇರೋದ್ರಿಂದ. ಆ್ಯಂಡ್ G85 ಒಂದು ಪ್ರೊಸೆಸರ್ ಗೇಮಿಂಗಿಗೆ. ಸೊ ನಿಮ್ಗೆ ಆರಾಮಾಗಿ HD ಗೇಮ್ಸನ್ನು ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಸೊ ಈ ಒಂದು ಪ್ರೈಸಲ್ಲಿ ಸೊ ಸೂಪರ್. ಆ್ಯಂಡ್ HD ಡಿಸ್ಪ್ಲೇ. ಸೊ HD ಡಿಸ್ಪ್ಲೇ ವಿತ್ 90 ಡಿಸ್ಪ್ಲೇ, 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದು, ಅದು ಕೂಡ ಆಟೋ ಮೂಡಲ್ಲಿ ನೀವು ಇದನ್ನ ಹಿಡ್ಕೋಬೋದು. ನಿಮಗೆ ಜಾಸ್ತಿ ಪವರ್ ಕನ್ಸೂಮ್ ಅಥವಾ ಸೊ ಅನ್ನೆಸರಿಯಾಗಿ ಒಂದು 90 Hz ಡಿಸ್ಪ್ಲೇ ಯೂಸ್ ಆಗಲ್ಲ. ಯಾಕಂದರೆ ಅನ್ನೆಸರಿಗೆ ಏನಾದರೂ 90 Hz ಡಿಸ್ಪ್ಲೇ ಯೂಸ್ ಆದರೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಆಟೋ ಕೊಟ್ಟಿದ್ದಾರೆ. ಓನ್ಲಿ ಗೇಮ್ ಮಾಡಬೇಕಾದ್ರೆ ಎಲ್ಲಿ ನೆಸರಿ ಇದೆ ಅಲ್ಲಿ ಮಾತ್ರ ಆಟೋಮ್ಯಾಟಿಕ್ಕಾಗಿ ಒಂದು ಬ್ರೈಟ್ನೆಸ್ ಥರ ಅಡ್ಜಸ್ಟ್ ಆಗುತ್ತೆ ಈ ಒಂದು ರಿಫ್ರೆಶ್ ರೇಟ್. ಸೊ ಇದು ಒಂದು ಓವರ್ ಆಲ್ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಫೀಚರ್ಸು ಈ ಒಂದು ಫೋನ್ದು. ಸೊ ಮೇನ್ಲಿ ಇದರಲ್ಲಿ G85 90 Hz ಡಿಸ್ಪ್ಲೇ 110K ಆ್ಯಂಡ್ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ. ಬಟ್ ಯಾವ ಸೆನ್ಸರ್ ಅಂತ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಈ ಪ್ರೈಸಲ್ಲಿ ಸೊ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು 6000 mAh ಬಿಗ್ಗೆಸ್ಟ್ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಸ್ಟಡಿ, ಗೇಮ್ ಯಾವುದಾದ್ರೂ ಕೂಡ ಸೂಪರ್ ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನು ಅನಿಸುತ್ತೆ ನಿಮಗೆ ಈ ಒಂದು ಫೋನ್ ಬಗ್ಗೆ? ಓಕೆ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಫೋನ್ ಬಂದ್ಬಿಟ್ಟು 2 ವೇರಿಯಂಟ್ ಲಾಂಚ್ ಆಗ್ತಿದೆ, 4+64 ಮತ್ತು 6+128 GB 10,000 ರೂಪಾಯಿ ಒಳಗಡೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಈ ಒಂದು ಪ್ರೈಸಿಂಗು ಏನು ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಫೋನ್ನ ಪ್ರೈಸ್ ನನಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ಅಂಡರ್ 10K ಅನ್ನೋದು ಗೊತ್ತು, ಬಿಕಾಸ್ ಕಂಪ್ನಿಯವರಿಗೆ ಕೂಡ ರಿವೀಲ್ ಮಾಡಿದರೆ. ಫ್ಲಿಪ್ಕಾರ್ಟಲ್ಲಿ ಈ ಒಂದು ಫೋನ್ ಸಿಗುತ್ತೆ, ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ತೊಗೋಬೋದು. ಬಟ್ ನನಗೆ ಗೊತ್ತಿರೋ ಪ್ರಕಾರ 10,000 ರೂಪಾಯಿ ಒಳಗಡೆ ಈ ಎಲ್ಲ ಫೀಚರ್ಸ್ನ ಕೊಡ್ತಕ್ಕಂಥ ಒಂದು ಏಕೈಕ ಫೋನ್. ಸೊ ನೀವು ಆರಾಮಾಗಿ ತೊಗೋಬಹುದು. ಸೊ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ ಡಾರ್ಲಿಂಕ್ ಅಂತಹ ಒಂದು ಗೇಮಿಂಗ್ ಬೂಸ್ಟರ್ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಗೇಮಿಂಗ್ನಲ್ಲಿ ನಿಮಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಒಂದು ಸಾಫ್ಟ್ವೇರ್ ಇದ್ರು. ಸೊ ಇದು ಒಂದು ಇನ್ಫಿನಿಕ್ಸ್ ಹಾಟ್ 10S ಒಂದು ಕಂಪ್ಲೀಟ್ ರಿವ್ಯೂ ಚಿಂದಿ ಆಗಿದೆ. ವೆರಿ ಡೀಸೆಂಟ್. ಓವರಾಲ್ ಆಗಿ ಒಂದು ಮೇನ್ ಪಾಯಿಂಟಲ್ಲಿ ಹೇಳಿದ್ರೆ ಬಡ್ಜೆಟಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ, ಅದು HD ಡಿಸ್ಪ್ಲೇ ಪ್ಲಸ್ 90 Hz ರಿಫ್ರೆಶ್ ರೇಟ್ನೊಂದಿಗೆ. ಸೆಕೆಂಡ್ ಬಂದ್ಬಿಟ್ಟು G85 ಒಂದು ಗುಡ್ ಪ್ರೊಸೆಸರ್, 10K ಬಿಲೋ ಅಲ್ಲಿ ಸಿಗ್ತಕ್ಕಂಥ ಒಂದು ಬೆಸ್ಟ್ ಪ್ರೊಸೆಸರ್. ಆ್ಯಂಡ್ ಮೂರನೇದಾಗಿ 6000 mAh ಬ್ಯಾಟ್ರಿ. Type-C ಕೊಟ್ಟಿರೋ ಒಂದು ಸಮಾಧಾನ ಇದೆ, ಅದೊಂದು ನೆಗೆಟಿವ್ ಪಾಯಿಂಟ್ ನನಗೆ ಇದರಲ್ಲಿ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದರೆ ಅವ್ರು ಯೂಸ್ ಮಾಡಿರ್ತಕ್ಕಂತಹ ಒಂದು ಸಾಫ್ಟ್ವೇರ್ ಭಾಳಷ್ಟು ಬ್ಲೋಟ್ವೇರ್ ಇದೆ. ಸೊ ಎಲ್ಲ ಗೇಮ್ಗಳನ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನೀವೇನು ಮಾಡಿ ಜಸ್ಟು ಏನು ಬೇಕೋ ಅಪ್ಲಿಕೇಶನ್ ಇಟ್ಕೊಳ್ಳಿ. ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಯಾವುದಾದ್ರು ಬೇರೆ ಲಾಂಚರ್ ನಾನು ಯೂಸ್ ಮಾಡ್ಕೊಳ್ಳಿ. ನನಗೆ ಈ ಲಾಂಚರ್ ಕಂಪ್ಲೀಟಾಗಿ ಇಷ್ಟ ಇಲ್ಲ. ವರ್ಸ್ಟ್ ಲಾಂಚರು ಬಟ್ ಬೆಸ್ಟ್ ಫೋನ್ ಈ ಒಂದು ಪ್ರೈಸಲ್ಲಿ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು ಆನೆಸ್ಟ್ ಒಪಿನಿಯನ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಫೋನ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈಗಲೇ ಖರೀದಿ ಮಾಡಿ. 12 ಗಂಟೆಗೆ ಇದು ಲಾಂಚ್ ಆಗೋದು, ನಾನೀಗ ವೀಡಿಯೋ ಅಪ್ಲೋಡ್ ಮಾಡೋದು. ಇದಕ್ಕೂ ಮುಂಚೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಕಂಪ್ಲೀಟ್ ಅನ್ನೋ ಒಂದು ಆನೆಸ್ಟ್ ಒಪಿನಿಯನು. ನಿಮಗೆ ಏನಿಸ್ತಾ ಇದ್ರ ಬಗ್ಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಸೇಫ್ ಆಗಿರಿ, ಮನೇಲಿದೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.